ಗೃಹಜ್ಯೋತಿ ಸಮೀಕ್ಷೆ ಜನರಿಗೆ ಸೇವೆಯೋ ಗೊಂದಲದ ಗೂಡೋ. ಗೃಹಜ್ಯೋತಿ ಯೋಜನೆ ಬಡವರ ಮನೆಗೆ ಬೆಳಕು ನೀಡಲು ಬಂದಿದೆ ಹೊರತು ಜನರನ್ನ ಕಚೇರಿಯಿಂದ ಕಚೇರಿಗೆ ಅಲಿದಾಡಿಸಲು ಅಲ್ಲ. ಆದರೆ ಈಗ ನಡೀತಾ ಇರುವಂತಹ ಸಮೀಕ್ಷೆಯನ್ನ ನೋಡಿದ್ರೆ ನಿಜಕ್ಕೂ ಕೂಡ ಯೋಜನೆಗಿಂತ ಈ ಒಂದು ಗೊಂದಲವೇ ಹೆಚ್ಚಾಗಿ ಬೆಳಗ್ತಾ ಇದೆ. ಪ್ರಜಾವಾಣಿಯ ಈ ಒಂದು ಓದುಗರ ವಾಣಿಯಲ್ಲಿ ಮೈಸೂರಿನ ಬೂಕನಕೆರೆ ವಿಜಯೇಂದ್ರ ಅವರು ಎತ್ತಿರುವಂತಹ ಪ್ರಶ್ನೆ ಸಾಮಾನ್ಯವಲ್ಲ. ನಾನು ಗೃಹಜ್ಯೋತಿ ಸೌಲಭ್ಯ ಬೇಡ ಅಂತ ನಮೂನೆಗೆ ಫಲಾನುಭವಿಗಳಿಂದ ಸಹಿ ಪಡಿತಾ ಇರುವುದು ಯಾಕೆ ಎಂಬ ಪ್ರಶ್ನೆ ಪ್ರತಿಯೊಬ್ಬ ಗ್ರಾಹಕನು ಕೂಡ ಕಾಡುವಂತಿದೆ. ಜೊತೆಗೆ ಒಬ್ಬ ಗ್ರಾಹಕ ಗೃಹಜ್ಯೋತಿಯ ಈ ಒಂದು ಫಲಾನುಭವಿಯಾಗಿದ್ರೂ ಕೂಡ ಅವನಿಗೆ ತಿಳಿಯದೆ ರೀತಿಯಲ್ಲಿ ನನಗೆ ಈ ಯೋಜನೆ ಬೇಡ ಎನ್ನುವ ನಮೂನೆಗೆ ಸಹಿಯನ್ನ ಹಾಕಿಸುವುದು ಯಾವ ರೀತಿಯ ಆಡಳಿತ? ಇದು ಜನಸೇವೆಯೇ ಅಥವಾ ಜನರು ಗೊಂದಲಕ್ಕೆ ತಳ್ಳುವ ವ್ಯವಸ್ಥೆಯೇ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸರ್ಕಾರಕ್ಕೆ ನಿಜವಾಗಿಯೂ ಯೋಜನೆಯನ್ನ ಮುಂದುವರಿಸುವ ಉದ್ದೇಶವಿದ್ರೆ ಈ ರೀತಿಯ ಅನುಮಾನ ಹುಟ್ಟಿಸುವ ನಮೂನೆಗಳ ಅಗತ್ಯವೇನು? ಜನರಿಗೆ ಸ್ಪಷ್ಟ ಮಾಹಿತಿ ನೀಡದೆ ಸಹಿ ಪಡಿತಾ ಇರುವುದು ಪಾರದರ್ಶಕ ಆಡಳಿತದ ಲಕ್ಷಣ ಅಲ್ಲ. ಒಂದು ಕಡೆ ಸರ್ಕಾರ ಉಚಿತ ವಿದ್ಯುತ್ ಯೋಜನೆ ಬಗ್ಗೆ ಪ್ರಚಾರ ಮಾಡುತ್ತದೆ, ಮತ್ತೊಂದು ಕಡೆ ಅದೇ ಯೋಜನೆಯ ಫಲಾನುಭವಿಗಳಿಂದ ಬೇಡ ಎನ್ನುವ ಅರ್ಜಿಗೆ ಸಹಿ ಪಡೆಯಲಾಗ್ತಾ ಇದೆ ಎನ್ನುವ ಅನುಮಾನ ಮೂಡ್ತಾ ಇದೆ. ಇದು ನಿಜಕ್ಕೂ ಆಶ್ಚರ್ಯಕರ ಮಾತ್ರವಲ್ಲ, ಹಾಸ್ಯಾಸ್ಪದವೂ ಕೂಡ ಹೌದು. ಯೋಜನೆಗಳು ಜನರ ಅನುಕೂಲಕ್ಕಾಗಿ ಇರಬೇಕು, ಅಧಿಕಾರಿಗಳ ಅನಾನುಕೂಲಕ್ಕಾಗಿ ಅಲ್ಲ. ಗೃಹಜ್ಯೋತಿ ಮನೆಗಳನ್ನ ಬೆಳಗಿಸಬೇಕೇ ಹೊರತು ಜನರ ಮನಸ್ಸಿನಲ್ಲಿ ಅನುಮಾನ ಮತ್ತು ಗೊಂದಲದ ಕತ್ತಲನ್ನ ಸೃಷ್ಟಿಸಬಾರದು. ಗೃಹಜ್ಯೋತಿಗಳು ಮನೆಗಳನ್ನ ಬೆಳಗಿಸಬೇಕೇ ಹೊರತು ಜನರ ಮನಸ್ಸಿನಲ್ಲಿ ಅನುಮಾನ ಮತ್ತು ಗೊಂದಲದ ಕತ್ತಲನ್ನ ಸೃಷ್ಟಿಸಬಾರದು. ಇಂಧನ ಇಲಾಖೆ ಮತ್ತು ಸರ್ಕಾರ ತಕ್ಷಣವೇ ಈ ಸಮೀಕ್ಷೆಯನ್ನ ಉದ್ದೇಶವನ್ನ ಸ್ಪಷ್ಟಪಡಿಸಬೇಕು. ಇಲ್ಲವಾದ್ರೆ ಗೃಹಜ್ಯೋತಿ ಎಂಬ ಹೆಸರು ಉಳಿದು ಜನರಿಗೆ ಸಿಗುವುದು ಗೊಂದಲದ ಜ್ಯೋತಿ ಮಾತ್ರ ಎಂಬ ಟೀಕೆ ಮತ್ತಷ್ಟು ಬಲಪಡೆಯಲಿದೆ.